ಸದ್ಯ ದೇಶದಾದ್ಯಂತ ಈಗ ಟಿವಿಕೆ ಪಕ್ಷ ಸದ್ದು ಮಾಡುತ್ತಾ ಇದೆ. ಕೇವಲ 2 ವರ್ಷಗಳಲ್ಲಿ 108 ಸ್ಥಾನಗಳಲ್ಲೂ ಕೂಡ ಜಯ ಸಾಧಿಸಿರುವಂತಹ ಟಿವಿಕೆ ಪಕ್ಷ ದೊಡ್ಡ ಮಟ್ಟದ ಕುತೂಹಲ ಕೂಡ ಮೂಡಿಸ್ತದೆ. ಯಾವ ರೀತಿಯಾಗಿ ಅಷ್ಟ ನಂಬರ್ಸ್ ಗಳನ್ನ ಪಡೆದುಕೊಳ್ತು ಅಂತ. ಈಗ ಅದನ್ನ ಹೊರತುಪಡಿಸಿ ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯಾದಂತಹ ಮ್ಯಾಜಿಕ್ ಮುಂದಿನ ದಿನಗಳಲ್ಲಿ ಏನಾದ್ರೂ ಆಗ್ಬಹುದಾ, ಜನ್ಸಿಗಳು ಯಾರಿಗೆ ಮತ ನೀಡ್ತಾರೆ ಮುಂದಿನ ಚುನಾವಣೆಗಳಲ್ಲಿ ಅಂತ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಬಿಜೆಪಿ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಫೈನ್ ಫೈನ್ ಸರ್, ಈಗ ನೀವು ನೋಡಿರ್ತೀರಾ, ತಮಿಳುನಾಡಿನಲ್ಲಿ ಟಿವಿಕೆ ಒಂದ್ ರೀತಿಯಾಗಿ ಅಚ್ಚರಿ ಮೂಡಿಸುವ ನಿಟ್ಟಿನಲ್ಲಿ 108 ಸ್ಥಾನಗಳಲ್ಲಿ ಜಯಬೇರಿಯನ್ನ ಸಾಧಿಸಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಜನ್ಜಿ ಜನರೇಷನ್ ಏನಿದೆ, ಇವರೇ ಸಾಕಷ್ಟು ಮತಗಳನ್ನ ಹಾಕಿದ್ದಾರೆ ಟಿವಿಕೆಗೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಅದೇ ರೀತಿಯಾದಂತಹ ಸಿನಾರೋ ಮುಂದುವರೆದ್ರೆ ಜನ್ಜಿ ಕಿಟ್ಸ್ ಯಾರಿಗೆ ಕೈ ಹಿಡಿತಾರೆ ಸರ್? ಬಹುಶಃ ದಕ್ಷಿಣ ಭಾರತದಲ್ಲಿ ಈ ಹಿಂದೆಯೂ ಕೂಡ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು 3 ಟರ್ಮಿಗೊಮ್ಮೆ ಅಧಿಕಾರ ಬರುವಂಥದ್ದು ಒಂದು ರೂಢಿ ಇತ್ತು. ಯಾಕೆಂತೇಳಿದರೆ MTR ಇರ್ಬೋದು, ಜಯಲಲಿತಾ ಇರ್ಬೋದು, ಈ ಚಲನಚಿತ್ರ ನಟರಿಗೆ ಒಂದು ಫ್ಯಾನ್ ಫಾಲೋವರ್ಸ್ ಅಲ್ಲಿ ಭಾಗದಲ್ಲಿ ಜಾಸ್ತಿ ಇದ್ದಾರೆ. ಆದರೆ ಎಷ್ಟು ಸಕ್ಸಸ್ ಆಗೋದು ಎಂಬುದನ್ನು ನಾವು ಮುಂದೆ ಕಾದು ನೋಡಬೇಕಾಗಿದೆ. ಯಾಕೆಂತೇಳಿದರೆ ಅವರ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಈ ಆಡಳಿತದಲ್ಲಿ ಪ್ರಮುಖ ಪಾತ್ರ, ಅಂದರೆ ಇಟ್ಸ್ ಮ್ಯಾಟರ್ ಎ ಲಾಟ್ ಅಂತ ಹೇಳ್ತಾರೆ, ಅದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಒಟ್ಟಾರೆ ಜನರಿಗೆ ಬದಲಾವಣೆಗಳು ಬೇಕಿತ್ತು. ಬದಲಾವಣೆ ಬೇಕಾದ ಸಂದರ್ಭದಲ್ಲಿ ಸ್ಟಾಲಿನ್ ಅವರದ್ದು DMK ಇರ್ಬೋದು, ADMK ಇರ್ಬೋದು, ಕಾಂಗ್ರೆಸ್ ಈ ಥರ ಪಕ್ಷಗಳ ಒಂದು ಆಡಳಿತವನ್ನು ಅವ್ರು ನೋಡಿ ಒಂದು ಹೊಸ ಪಕ್ಷಕ್ಕೆ ಒಂದು ಅವಕಾಶ ಕೊಟ್ಟರೆ ಏನಾದರೂ ಒಂದು ಬದಲಾವಣೆಗಳನ್ನು ಆಗ್ಬೋದು ಎಂಬುದನ್ನು. ಒಟ್ಟಾರೆ ಇದು TVK ಗೆಲುವುಕ್ಕಿಂತ ಸ್ಟಾಲಿನ್ ಅವರ ಒಂದು ದುರಾಡಳಿತ, ಅವರ ಆಂಟಿ ಇನ್ಕಂಬೆನ್ಸಿ, ಅಲ್ಲಿ ಆದಂಥ ಈ ಅನಾಹುತಗಳು, ಯಾಕೆಂದರೆ ಆಡಳಿತದ ಒಂದು ವಿರೋಧ, ಅಭಿವೃದ್ಧಿಗೆ ವಿರೋಧ, ಹಿಂದೂ ವಿರೋಧ, ಟೋಟಲಿ ಒಂದು ಓವರ್ ಆಲ್ ಅವರ ವಿರೋಧ ಅವರಿಗೆ ಸ್ವಲ್ಪ ಲಾಭವನ್ನು ತಂದಿತ್ತು. ಒಟ್ಟಾರೆಯಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಹೇಳಿದ್ರೆ 4-5 ಪಾರ್ಟಿಗಳು ಅಲ್ಲಿ ಕಣದಲ್ಲಿತ್ತು. ಅದರಿಂದಾಗಿ ವೋಟ್ ಶೇರಿಂಗ್ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಈ ಪ್ರಾದೇಶಿಕ ಪಕ್ಷ 108 ಸ್ಥಾನ ವಿಜಯ್ ಅವರ TVK ಪಕ್ಷ ಪಡಿಲಿಕ್ಕೆ ಅದು ಸಾಧ್ಯವಾಯಿತು. ಸರ್, ಈಗ ನಮ್ಮ ರಾಜ್ಯದ ವಿಚಾರ ಬಗ್ಗೆ ಮಾತನಾಡ್ತಾ ಹೋದ್ರೆ ಸರ್, ಈಗ ಅಲ್ಲಿ TVK ವಿಜಯ್ ಅವರು ಆ ರೀತಿಯಾಗಿ ಸ್ಟಾರ್ಡಮ್ ಇತ್ತು, ಚುನಾವಣೆಗೆ ನಿಂತರು, ಅಷ್ಟು ಸ್ಥಾನಗಳಲ್ಲಿ ಗೆದ್ಕೊಂಡ್ರು. ನಮ್ಮ ರಾಜ್ಯದಲ್ಲಿ ಒಂದು ವೇಳೆ ಯಾರಾದ್ರೂ ಆ ರೀತಿಯಾಗಿ ಆಕ್ಟರ್ಸ್ ಏನಾದ್ರು ಪಾಲಿಟಿಕ್ಸ್ ಗೆ ಎಂಟರ್ ಆದ್ರೆ ಈ ರೀತಿಯಾದ ಸಿನಾರಿಯೋ ನಮ್ಮ ರಾಜ್ಯದಲ್ಲೂ ಏನಾದ್ರೂ ಕಂಡು ಬರುವಂತ ಸಾಧ್ಯತೆ ಇದೆಯಾ? ಹೇಗೆ ಅನ್ಸುತ್ತೆ ಸರ್? ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನ ರಾಜಕೀಯವಾಗಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಪ್ರಯತ್ನಗಳನ್ನು ಮಾಡಿದ್ರು. ಬಹುಶಃ ಕರ್ನಾಟಕದಲ್ಲಿ BJP, ಕಾಂಗ್ರೆಸ್, ಅದೇ ರೀತಿ JDS ಏನಿದಂಥ ದಳ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲಿ ಸಕ್ಸಸ್ ಆಗಲಿಲ್ಲ. ಅಂದರೆ ನಮ್ಮ ಕರ್ನಾಟಕದ ಜನರು ಫ್ಯಾನ್ ಫಾಲೋವರ್ಸ್ ಆಗಿದ್ರು ಕೂಡ ಆ ಸಬ್ಜೆಕ್ಟ್ ವೈಸ್ ಬಂದಾಗ ಅಭಿವೃದ್ಧಿಗೆ ಯಾರು ಸೂಕ್ತ, ಯಾರ ಮೂಲಕ ಅಭಿವೃದ್ಧಿ ಆಗ್ತದೆ ಎಂಬುದರ ಬಗ್ಗೆ ಚಿಂತನೆ ಮಾಡುವ ಶಕ್ತಿ ಉಳ್ಳವರು ನಮ್ಮ ಕರ್ನಾಟಕದ ಜನರು. ಅದರಿಂದಾಗಿ ಇವತ್ತು ಫ್ಯಾನ್ ಫಾಲೋವರ್ಸ್ ಈ ಸ್ಟಾರ್ನವರಿಗೆ, ಆಕ್ಟರ್ಸ್ಗೆ ಇರ್ಬೋದು. ಆದರೆ ಅಭಿವೃದ್ಧಿಗೆ ಬಂದಾಗ ಅದರಲ್ಲಿ ಯಾವುದೇ ರೀತಿಯ ರಾಜು ಮಾಡುವಂಥ ಒಂದು ಸಂದರ್ಭ ನಮ್ಮ ರಾಜ್ಯದ ಜನರಲ್ಲಿ ಬರುವುದಿಲ್ಲ. ಅದರಿಂದಾಗಿ ನಮ್ಮ ರಾಜ್ಯದಲ್ಲಿ ಆ ರೀತಿಯ ಬದಲಾವಣೆಗಳಾಗುವಂಥ ಸಂದರ್ಭಗಳು ಭಾಳಷ್ಟು ಲಿಮಿಟೆಡ್ ಲೀಸ್ಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಇವತ್ತು ಅವರು 108 ಶಾಸಕರನ್ನು ಪಡೆದಿದ್ದಾರೆ. ಅದರ 108 ಜನ ಶಾಸಕರು ಕೂಡ ಇವತ್ತಿನ ತನಕ ಯಾವುದೇ ಒಂದು ಸ್ಥಳೀಯ ಆಡಳಿತದ ಅದರಲ್ಲಿ ಬಹುತೇಕ ಜನರು ಜನಪ್ರತಿನಿಧಿಯವರಲ್ಲ. ಅದರಿಂದಾಗಿ ಈ ರಾಜ್ಯದಲ್ಲಿ ಆಡಳಿತ ಮಾಡಬೇಕಾದ್ರೆ ಅವರು ಈಗಾಗಲೇ ಭಾಳಷ್ಟು ಯೋಜನೆಗಳನ್ನು, ಎಜುಕೇಷನ್ಗೆ ಇರ್ಬೋದು, 0% ಯುವಕರಿಗೆ 5 ಲಕ್ಷ ಸಾಲ ಇರ್ಬೋದು, ಕೃಷಿಕರ ಸಾಲ ಮನ್ನಾ ಇರ್ಬೋದು, ಒಟ್ಟಾರೆ ಮಾಡಿದ್ದಾರೆ. ಒಟ್ಟಾರೆ ಆ ವಾಲ್ಯೂಮ್ ಆಫ್ ದ ಬಜೆಟ್ ಅದಕ್ಕೆ ಎಷ್ಟು ಬೇಕು, ಅದನ್ನು ಯಾವ ರೀತಿಯಿಂದ ಅದಕ್ಕೆ ಕ್ರೋಢೀಕರಿಸುವಂಥದ್ದು ಒಂದು ವ್ಯವಸ್ಥೆಯ ಬಗ್ಗೆ ಕೂಡ ಅವರು ಚಿಂತನೆ ಮಾಡಬೇಕು. ಯಾಕಂದರೆ ಆಡಳಿತ ಅಂತೇಳಿದರೆ ಕೇವಲ ನಾವು ಭಾಷಣದಲ್ಲಿ ಮಾಡಿದರೆ ಅದು ಆಡಳಿತ ಆಗೋದಿಲ್ಲ. ಆಡಳಿತ ಮಾಡೋ ಸಂದರ್ಭದಲ್ಲಿ ಆ ಬಜೆಟ್ಗೆ ಅನುಗುಣವಾಗಿ ಆ ಬಜೆಟ್ ರೆವಿನ್ಯೂ ಎಲ್ಲಿ ನಮಗೆ ಜನರೇಟ್ ಮಾಡಲಿಕ್ಕೆ ಆಗ್ತದೆ, ಆ ರೆವಿನ್ಯೂ ಜನರೇಟ್ ಮಾಡಿ ಯಾವ ರೀತಿ ಅದನ್ನು ವಿನಿಯೋಗ ಮಾಡಲಿಕ್ಕೆ ಎಂಬುದು ಅದಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಅದರಿಂದಾಗಿ ವಿಜಯ್ ಅವರು ನಮ್ಮ ಆಸ್ ಎ ಆ್ಯಕ್ಟರ್ ಆಗಿ, ಒಬ್ಬ ಆರ್ಟಿಸ್ಟ್ ಆಗಿ ಇವತ್ತು ಶೈನ್ ಆಗಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಆದರೆ ಜನಪ್ರತಿನಿಧಿಯಾಗಿ ಯಾವ ರೀತಿ ಅವರ ಕಾರ್ಯಕ್ರಮಗಳು ಯಾವ ರೀತಿ ಜನರಿಗೆ ತಲುಪ್ತದೆ, ಅದರಿಂದ ಯಾವ ರೀತಿ ಯಶಸ್ಸಾಗ್ತದೆ ಎಂಬುದು ಒಂದು 6 ತಿಂಗಳು ನಾವು ಕಾದು ನೋಡಬೇಕಾಗ್ತದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ನರೇಂದ್ರ ಮೋದಿಯನ್ನು ಎತ್ತದೆ. ಯಾಕೆಂದರೆ ನಮ್ಮದೇ ಅಂಗಸಂಸ್ಥೆ ಇದು NDA ಭಾಗ ಆಗ್ತಿದ್ರೆ ಕೇಂದ್ರ ಸರ್ಕಾರದಿಂದ ಅವರಿಗೆ ಸಹಕಾರಗಳು ಸಿಗ್ತಿತ್ತು. ಒಟ್ಟಾರೆ ರಾಜ್ಯದಲ್ಲಿ ಪ್ರಥಮವಾಗಿ ಅವರು ಸರ್ಕಾರ ಮಾಡೋ ಸಂದರ್ಭದಲ್ಲಿ ಅವರು ಈ ರೀತಿಯ ಕಾರ್ಯಕ್ರಮವನ್ನೆಲ್ಲ ಉಚಿತವಾಗಿ ಕೊಟ್ಟದಕ್ಕೆ, ಆ ಉಚಿತ ಕೊಡಲಿಕ್ಕೆ ಎಷ್ಟು ಬಜೆಟ್ ಬೇಕು, ಆ ಬಜೆಟ್ ಮೂಲ ಎಲ್ಲಿಂದ ಸಂಗ್ರಹ ಮಾಡ್ತಾರೆ ಎಂಬುದು ಈಗ ಪ್ರಮುಖವಾದ ಒಂದು ವಿಚಾರವಾಗಿರ್ತದೆ. ಅದರಿಂದಾಗಿ ಕರ್ನಾಟಕಕ್ಕೆ ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗುವುದಿಲ್ಲ. ಕರ್ನಾಟಕದಲ್ಲಿ ಬಹುಶಃ ಈಗಾಗಲೇ ಒಂದು ಒಳ್ಳೆಯ ವಾತಾವರಣಗಳು ನಮ್ಮ
ರಾಜಕೀಯ ವಲಯದಲ್ಲಿದೆ. ಕಾಂಗ್ರೆಸ್ನ 3 ವರ್ಷದ ಅವಧಿ ಇವತ್ತು ಜನರು ಕೂಡ ಬೇಸತ್ತಿದ್ದಾರೆ. ಇವತ್ತು ಸರ್ಕಾರ ಯಾವ ರೀತಿ ಗ್ಯಾರಂಟಿ ಮೂಲಕ ಜನರನ್ನು ಮೋಡಿ ಮಾಡಿ ಇವತ್ತು ಆಡಳಿತಕ್ಕೆ ಬಂದಿದೆ. ಇವತ್ತು ಕರ್ನಾಟಕದ ಸರ್ಕಾರಕ್ಕೆ ಆ ಒಂದು ಗ್ಯಾರಂಟಿ ಮೂಲಕ ಇವತ್ತು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ. ಫೈನಾನ್ಷಿಯಲಿ ಅವರ ಮ್ಯಾನೇಜ್ಮೆಂಟ್ ಟೋಟಲಿ ಕೊಲ್ಯಾಪ್ಸ್ ಆಗಿದೆ. ತೆಲಂಗಾಣದಲ್ಲಿ ಕೂಡ ಅದೇ ರೀತಿ ರೇವಂತ್ ರೆಡ್ಡಿ ಅವರು ಘೋಷಣೆ ಮಾಡಿ ಸರ್ಕಾರ ರಚನೆ ಮಾಡಿದ ನಂತರ ಇವತ್ತು ಅಲ್ಲಿ ಸರ್ಕಾರಿ ನೌಕರರಿಗೆ 2 ತಿಂಗಳು 3 ತಿಂಗಳ ತನಕ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ. ಅದೇ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟು. ಕಳೆದ 3 ವರ್ಷದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಒಂದು ಮಿನಿಮಮ್ ಅಮೌಂಟ್ ಬಿಟ್ಟರೆ ಈ ಹಿಂದಿನ ಸರ್ಕಾರ, ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಯಾವ ರೀತಿ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದೆ, ಅದರಲ್ಲಿ 25% ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಇವರಿಗೆ ಆಗಲಿಲ್ಲ. ಅದರಿಂದಾಗಿ TVK ಅವರಿಗೆ ಗೊತ್ತಿಲ್ಲ ಅಲ್ಲಿ ಅವರ ಜನರ ಮನಸ್ಥಿತಿ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಅವರು ಕೇಂದ್ರದ ಮೂಲಕ ಅವರ ಒಂದು ವಿನಂತಿಯನ್ನು ಮಾಡಿದರೆ, ನರೇಂದ್ರ ಮೋದಿ ಅವರು ಸಹಕಾರ ಮಾಡಿದರೆ ಒಂದು ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಉಂಟು. ಮತ್ತೆ ಇಲ್ಲದಿದ್ದರೆ ಖಂಡಿತವಾಗಿಯೂ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಸುಲಭದ ವಿಚಾರ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಈ ರೀತಿಯಾಗಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಕ್ಕಾಗ್ತಿಲ್ಲ ಅನ್ನೋದು ನಿಮ್ಮ ಆರೋಪ ಆಗಿದೆ. ಆದ್ರೆ ನಿನ್ನೆ ಆರ್ ಅಶೋಕ್ ಅವರು ನಿಮ್ಮ ವಿಪಕ್ಷ ನಾಯಕರು ಮಾತನಾಡಿದಂತ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಕೂಡ ಮುಳ್ಳಿಂದನೇ ತೆಗಿತೇವೆ, ನಾವು ಕೂಡ ಗ್ಯಾರಂಟಿಗಳನ್ನ ಕೊಡ್ತೇವೆ ನೆಕ್ಸ್ಟ್ ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ಗ್ಯಾರಂಟಿ ಅಂತ ಹೇಳಿದ್ರೆ 2 ರೀತಿ ಇರ್ತದೆ. ಈಗ ಆರೋಗ್ಯ, ಶಿಕ್ಷಣ, ಕೃಷಿಕರಿಗೆ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು ಇಟ್ ಇಸ್ ಎ ಗೌರ್ಮೆಂಟ್ ಡ್ಯೂಟಿ. ಒಟ್ಟಾರೆ ಜನರನ್ನು ಸೋಮಾರಿ ಮಾಡುವಂಥದ್ದು ಕೆಲವೊಂದು ಗ್ಯಾರಂಟಿ ಅಂತ ಹೇಳಿದರೆ ಅದರಿಂದ ಏನೇ ಬದಲಾವಣೆಗಳನ್ನು ಮಾಡಲಿಲ್ಲ. ನಾವು ಯುವಕರಿಗೆ ಉದ್ಯೋಗ ಕೊಡಬೇಕು, ಯುವಕರಿಗೆ ಒಂದು ಮಿನಿಮಮ್ ಇಂಟ್ರೆಸ್ಟಲ್ಲಿ ಸಾಲ ಕೊಟ್ಟು ಅವರ ಉದ್ಯೋಗ ಮಾಡಲಿಕ್ಕೆ, ಅವರಿಗೆ ಏನಾದರೂ ಒಂದು ಫರ್ಮ್ ಮಾಡಿ ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದಾದರೆ ಅದರಿಂದ ಅವರಿಗೆ ಉತ್ತೇಜನ ಕೊಟ್ಟರೆ ಇನ್ನಷ್ಟು ಜನರಿಗೆ ಅವರು ಉದ್ಯೋಗ ಕೊಡ್ತಾರೆ, ಅವರು ಕೂಡ ಬೆಳೀತಾರೆ. ಒಟ್ಟಾರೆ ನಾವು ಫ್ರೀ ಅಂತ ಕೊಟ್ಟರೆ ಅವ್ರು ದುಡಿಯುವಂಥದ್ದು ಇರೋದಿಲ್ಲ, ಅವ್ರು ಸೋಮಾರಿಗಳಾಗ್ತಾರೆ. ನಾವು ಸಾಕಾರ ಮಾಡಬೇಕು. ಈಗ ಎಜುಕೇಷನ್ ವಹಿಸಿ ಫ್ರೀ ಎಜುಕೇಷನ್ ಕೊಡೋದು ಅದನ್ನು ನಮ್ಮ ದೇಶದ ಇದಕ್ಕೆ ಅಭಿವೃದ್ಧಿಗೆ ಒಂದು ವೇಗ ಕೊಡ್ತದೆ. ಅವರ ಬಿಸ್ನೆಸ್ ಮಾಡೋದಿದ್ರೆ ಅವರಿಗೆ ಕಮ್ಮಿ ದರದಲ್ಲಿ ಸಾಲಗಳನ್ನು ಕೊಡುವಂಥದ್ದು, ಮೆಡಿಕಲ್ ಅಸಿಸ್ಟೆನ್ಸ್, ಅದರಲ್ಲಿಂದ ಬದಲಾವಣೆಗಳನ್ನು ಮಾಡಲಿಕ್ಕೆ. ಇದು ಫ್ರೀ ಬಸ್ ಅವರಿಗೆ, ಭಾಗ್ಯಲಕ್ಷ್ಮಿ, ಅದರಿಂದ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಸರ್ಕಾರಕ್ಕೆ ಇವತ್ತು ಏನಾಗಿದೆ ಅಂದರೆ ಘೋಷಣೆ ಮಾಡಿ ಆಗಿದೆ, ಅದನ್ನು ಯಾವ ರೀತಿ ಅದನ್ನು ಮುಗಿಸಿಬಿಡುವಂಥ ರೀತಿಯಲ್ಲಿ ಅವ್ರು ಕಾಯ್ತಿದ್ದಾರೆ. ಒಟ್ಟಾರೆ ಅವರೀಗ ನಮ್ಮ ಕರಾವಳಿ ಭಾಗದಲ್ಲಿ ಉಂಟು ಕುರಿ ಹೋದಲ್ಲಿ ಅದನ್ನು ಬೇಡಿಸ್ಕೊಂಡು ಹೋಗೋ ರೀತಿಯಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಶಾಸಕರಾದಂತ ಯಶ್ಪಾಲ್ ಸುವರ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಕಾಸ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.